ನೈಟ್ ಎಷ್ಟೇ ಟೈಮು 11:10 ಆಗೈತೆ. ಕೂತ್ಕೊಂಡು ನಮ್ಮ ಅಕ್ಕ ಗೋವಾ ಟ್ರಿಪ್ನ ಎಕ್ಸ್ಪ್ಲನೇಷನ್ ಮಾಡ್ತಾವಳು. ಯಾಕೆ ನನಗೆ ಬೇಕಾ ಇವೆಲ್ಲ ಹೇಳೆ, ಏನೋ ಹೇಳ್ತಾ ಇದ್ದಲ್ಲ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಚಕ್ಕಬಾರ ಆಡಿದ್ರಿ. ಯಾರ್ಯಾರು ಬರೀ ಕತ್ತೆ ಬಿಡಿಸ್ತಾವಳೆ ಅವಳು. ಗೋವಾ ಸ್ಟೋರಿ ಹೇಳ್ತಾಳೆ. ಇವಳು ಭಾವನ ಒಂಟಿಮು ನಾವು 2 ಟೈಮು ಸೋತೋಗ್ಬಿಟ್ರಿ. 500 ಬಂದಾಗ 500 ಗಾಡಿದ್ರ 1000 ರೂಪಾಯಿ ಅವರೇ ಗೆದ್ಕೊಂಡು 100 ರೂಪಾಯಿ ಗತಿಲ್ಲ ನಮ್ಗೆ. ಆಮೇಲೆ ಅವ್ಳು ಮಾನಸ ಹಿಂಗೆ ಮಲ್ಕೊಂಡಿರೋದಕ್ಕೆ ನೀರೆತ್ತಿತ್ತು ಇರೋದಕ್ಕೆ ಹುಚ್ಚ ವೆಂಕಟ ಹಿಂಗೆಲ್ಲ ಅಳ್ತಾದಲ್ಗೆ ಅಳ್ತಾಳೆ. ಇನ್ನು ನಾವು ಅಲ್ಲುಚ್ಚಿಲ್ಲ ಅಕ್ಕ ತಂದಿಲ್ಲ ಅಪ್ಪನ್ ಕೂತವಳೆ. ಹುಚ್ಚ ವೆಂಕಟಿ, ಹುಚ್ಚ ವೆಂಕಟಮ್ಮ. ಸುನಿಲ್ ನಿದ್ದೆ ಹೋಯ್ತವನೆ. ಆ ಅಂಕಲ್ ನಿದ್ದೆ ಹೋಯ್ತಾ ಇರ್ತಾರೆ. ನೆನ್ನೆಯಿಂದ ನಿದ್ದೆ ಹೊಡಿತಾನೆ ಅವರೈತಿ. ಗೊಡ್ನೆ ಗಿಡ್ನೆ ಎಲ್ಲ ಮಕ್ಕೆ ಮೂತಿಗೆ ಹಾಸ್ಕೊಂತವಳೆ. ಗೊಡ್ನೆ ಮಕ್ದವಳು. ಯೂಟ್ಯೂಬ್ಗೆ ಹಾಕ್ತೀನಿ ನೋಡು. ಹಾಕ್ತೀನಿ. ನಿನ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ. ಅಯ್ಯಯ್ಯ ಸ್ಕೂಲ್ಗೆ ಹೋಗಿದ ತಕ್ಷಣ ಅಯ್ಯಯ್ಯ ಶಿರೀಕ್ಷ ಗೊಡ್ನೆ ಎಲ್ಲ ಮೆತ್ಕೊಂಡು ಅಳ್ತಾ ಇದ್ದಂತೆ. ಥೂ, ಯೂಟ್ಯೂಬಲ್ಲಿ ನೋಡ್ದೋ ನಾವು ಅಂತಾರಿರು ಯೂಟ್ಯೂಬ್. ಸೊ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು, ಸೊ ಇವತ್ತು ಪೂಜೆ ಇತ್ತು. ಪೂಜೆ ಮಾಡಿ ಆ್ಯಂಡ್ ನೆನ್ನೆ ಲೆಟ್ಟೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಾಲೆಲ್ಲ ನೋಡ್ತಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತಿದೆ. ಸೊ ನಾವು ಶಾಪಿಂಗ್ ಹೋಗಿದ್ರಿ ಕಮರ್ಷಿಯಲ್ ಸ್ಟ್ರೀಟ್ಗೆ. ಸೊ ಶಾಪಿಂಗ್ ಹೇಗಿತ್ತು, ಶಾಪಿಂಗ್ ಏನಕ್ಕೆ ಹೋಗಿದ್ವಿ, ಏನೇನು ತೊಗೊಂಡೆ ಅಂತೆಲ್ಲ ವ್ಲಾಗ್ ಮಾಡಿದ್ದೀನಿ, ಹಾಕ್ತೀನಿ. ಹಾಗೆ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಸೊ ನಾವಿವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನಾನು ಮತ್ತು ನಮ್ಮ ಮಮ್ಮಿ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿದ್ರಿ. ಸೊ ಯಾಕೆ ಅಂದರೆ ಒಂಚೂರು ನಮ್ಮ ಮಮ್ಮಿದು ಮತ್ತು ನನಗೆ ಬ್ಲೌಸ್ ಹೊಲಿ ಹಾಕಬೇಕಾಗಿತ್ತು ಆ್ಯಂಡ್ ಮಮ್ಮಿಗೆ ಒಂಚೂರು ಆಲ್ಟ್ರೇಷನ್ ಇತ್ತು ಅವ್ರ ಡ್ರೆಸ್ಸಸ್ಸು. ಸೊ ಅದಕ್ಕೆ ಹೋಗಿದ್ರೆ ಆ್ಯಂಡ್ ಕಮರ್ಷಿಯಲಲ್ಲಿ ತಿರ್ಗಾ ರೋಡೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಯಾರಾದರೂ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಈಗ ರೀಸೆಂಟಾಗಿ ವಿಸಿಟ್ ಮಾಡಬೇಡಿ, ಯಾಕಂದರೆ ತುಂಬಾ ರೋಡ್ ಫಜೀತಿ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಕಷ್ಟ ಆಗೋದು ಗಾಡಿ ತೊಗೊಂಡು ಹೋಗೋಕ್ಕೆ. ಆ್ಯಂಡ್ ಈಗ ರೀಸೆಂಟಾಗಿ ಕಮರ್ಷಿಯಲಲ್ಲಿ ಇಲ್ಲಿ ಐಸ್ಬರ್ಗ್ ಅನ್ನೋ ಒಂದು ಏನು ಗೊತ್ತಿಲ್ಲ, ಅದು ಕೆಫೆನ ಇಲ್ಲ ಅಂದರೆ ಐ ಡೋಂಟ್ ನೋ ಬೇಸಿಕಲಿ ಏನು ಅಂತ, ಬಟ್ ಓಪನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಹೋದರೆ ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಮಮ್ಮಿ ಬಂದು ಒಂದು ಡ್ರೆಸ್ ಪೀಸ್ ಇಸ್ಕೋಬೇಕು ಅಂತ ಹೋಗ್ತಾಯಿದ್ರು. ಹಾಗೆ ನಾನು ಸುಮ್ಮನೆ ಹಾಗೆ ನನ್ನ ಫೇಸ್ ಹೇಗಿದೆ ಅಂತ ಹಾಗೆ ಚೆಕ್ ಮಾಡ್ಕೊತಾ ಇದ್ದೆ. ಸೊ ಮಮ್ಮಿ ಬಂದು ಡ್ರೆಸ್ ಪೀಸ್ ತೊಗೋತಾಯಿದ್ರು. ಬಿಕಾಸ್ ಈಗ ರೀಸೆಂಟಾಗಿ ಹೊಲಿಸಿದ್ದು ಸ್ವಲ್ಪ ಡ್ರೆಸ್ ಬಂದು ನಮ್ಮ ಮಮ್ಮಿಗೆ ಅಷ್ಟು ಇಷ್ಟ ಆಗಿರಲಿಲ್ಲ ಹೊಲ್ದಿರೋದು. ಅದಕ್ಕೋಸ್ಕರ ಅವರು ಬೇರೆ ಒಂದು ಡ್ರೆಸ್ ಪೀಸ್ ತೊಗೊಂಡು ಹೊಲ್ಸೋಣ ಚೆನ್ನಾಗಿ ಕಮರ್ಷಿಯಲಲ್ಲೇ ಅಂತ. ಸೊ ಟೇಲರ್ ಅಂಗಡಿಗೆ ಹೋಗಿದ್ರಿ. ಸೊ ರೀಸೆಂಟಾಗಿ ನಾವು ಇವ್ರ ಹತ್ರನೇ ತುಂಬ ಸಲ ಹೊಲಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಹೊಲಿತಾ ಇದ್ದಾರೆ ಕಮರ್ಷಿಯಲ್ ಸ್ಟ್ರೀಟಲ್ಲಿರೋದು. ಆ್ಯಂಡ್ ಈ ಬ್ಲೌಸ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ಬಂದು ಎಷ್ಟು ಹೇಳಿದ್ರು 9.5 ಸಮಥಿಂಗ್ ಏನೋ ಹೇಳಿದ್ರು. ಸೊ ತುಂಬಾ ಚೆನ್ನಾಗಿತ್ತು, ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಅದು ವರ್ಕ್ ಮಾಡಿರೋದವರು ಸಖತ್ತಾಗಿತ್ತು. ಆ್ಯಂಡ್ ಹಾಗೆ ಹಶ್ವಾಗ್ತಿತ್ತು ಅಂತ ನಾನು ಸ್ವೀಟ್ ಕಾರ್ನ್ ತೊಗೊಂಡೆ. ಮಮ್ಮಿ ಬಂದು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ವಾಟರ್ ಬಾಟಲ್ ಕ್ಯಾರಿ ಮಾಡೋಕ್ಕೆ ಒಂದು ಬ್ಯಾಗ್ ನೋಡ್ತಾಯಿದ್ರು, ಬಟ್ ಯಾವುದು ಸೆಟ್ ಆಗಿಲ್ಲ. ಸೊ ಬೇರೆ ಕಡೆ ಎಲ್ಲಾದರೂ ನೋಡಿ ತೊಗೊಳ್ಳೋಣ ಅಂತಿದ್ರು. ಆಮೇಲೆ ನಾವು ಮನೆಗೆ ಬಂದ್ರಿ. ಮನೆಗೆ ಬಂದಮೇಲೆ ಪೂಜೆಗೆ ರೆಡಿ ಮಾಡಿದ್ರು. ಹಾಗೆ ಪೂಜೆ ಎಲ್ಲ ಮುಗಿತು. ಸ್ಯಾಟರ್ಡೆ ಆಗಿರೋದ್ರಿಂದ ಪೂಜೆ ಮಾಡಿದ್ರಿ. ಸೊ ಆ್ಯಕ್ಚುಲಿ ಪೂಜೆಗೆ ಬಂದು ರೆಡಿ ಮಾಡಿದ್ದು ನಮ್ಮ ಅಕ್ಕ. ಆ್ಯಂಡ್ ಪೂಜೆ ಮುಗ್ದಿತ್ತು. ಆ್ಯಂಡ್ ನ್ಯೂಸ್ ನೋಡಿ ನಾನು ಫುಲ್ ಡಿಸಪಾಯಿಂಟ್ ಆಗಿ
ಫುಲ್ಲು ಹತ್ಕೊಂಡು ಕುತ್ಕೊಂಡಿದ್ದೆ. ಸೊ ಯಾಕೆ ಅಂತ ಮುಂದೆ ಹೇಳ್ತೀನಿ. ಸೊ ಶಾಪಿಂಗ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಎಸ್ ನನ್ನ ವಾಯ್ಸ್ ಯಾಕೆಷ್ಟು ಲೋ ಇದೆ ಆ್ಯಂಡ್ ಎಷ್ಟು ಬೇಜಾರಾಗಿದೆ ಅಂದರೆ ಮನೆಗೆ ಬಂದಮೇಲೆ ನ್ಯೂಸ್ ನೋಡಿ ಫುಲ್ ಬೇಜಾರಾಯಿತು. ಬಿಕಾಸ್ ನಮ್ಮ ಬಾಸ್ ಡೆಲ್ಲಿಗೆ ಹೋಗ್ಬಿಟ್ರಂತೆ. ಅದು ಕೇಳಿ ತುಂಬ ಬೇಜಾರಾಯಿತು. ಸೊ ಏನು ಮಾಡೋಕ್ಕಾಗಲ್ಲ, ತಪ್ಪು ಮಾಡಿಬಿಟ್ಟಿದ್ದಾರೆ. ಸೊ ಓಕೆ, ಯಾರೆಲ್ಲ ಡಿ ಬಾಸ್ ಫ್ಯಾನ್ಸ್ ಇದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಿಗೆಲ್ಲ ಬೇಜಾರಾಯಿತು ಅಂತ. ನನಗಂತೂ ತುಂಬಾ ಬೇಜಾರಾಯಿತು. ನಾನು ಹತ್ಬಿಟ್ಟು ಕಣ್ಣೆಲ್ಲ ಒಳಗೆ ಹೋಗ್ಬಿಟ್ಟಿದೆ. ತುಂಬ ಬೇಜಾರಾಗ್ತಿದೆ ಗಾಯ್ಸ್. ನನಗೆ ಈ ವ್ಲಾಗ್ ಮಾಡೋ ಮೂಡಲು ಇಲ್ಲ, ಬಟ್ ಅದು ಕ್ಯಾಪ್ಚರ್ ಮಾಡಿದ್ದೆ ಅಂತ ನಾನು ಹಾಕೋಣ ಅಂದ್ಬಿಟ್ಟು. ಸೊ ಯಾರಿಗೆಲ್ಲ ಬೇಜಾರಾಗ್ತಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಲವ್ ಯು ಆಲ್. ಸಿ ಯು ಆಲ್ ಇನ್ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್. ಬಾಯ್.